ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಥಾನಮ್ಮ.
ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಜುಲೈ 2024ರಿಂದ ನಾವೇನು ನಗರದಲ್ಲಿ ರಸ್ತೆಗಳು ಅತಿಕ್ರಮ ಆಗಿದ್ದಾವೆ ಅತಿಕ್ರಮ ತೆರವುಗೊಳಿಸೋ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಜೊತೆಗೆ ಏನು ನಾವು ಈ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ನಗರದಲ್ಲಿ, ಆಮೇಲೆ ಏನು ಬೀದಿ ವ್ಯಾಪಾರಸ್ಥರು ಇರ್ಬೋದು ಅವರ ಸ್ಥಳಾವಕಾಶ ಕಲ್ಪಿಸಬೇಕಾಗಿದೆ. ಆ ಪ್ರಕಾರ ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಪೂಜ್ಯ ಮಹಾಪೌರರು ಮತ್ತೆಲ್ಲ ಆಡಳಿತ ಮಂಡಳಿ ಸದಸ್ಯರು ಸಹಿತ ನಮ್ಮ ಹಿಂದೆ ಸಾಮಾನ್ಯ ಸಭೆಯಲ್ಲಿ ಸಹಿತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದೇ ಪ್ರಕಾರ ನಮ್ಮ ಜಿಲ್ಲಾಧಿಕಾರಿ ಸಹಿತ ನಮ್ಮ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕೆಲವಷ್ಟು ಜನ ರಸ್ತೆ ಅತಿಕ್ರಮಣ ಆಗಿದೆ, ನಮ್ಮ ಓಡಾಡಕ್ಕೆ ತೊಂದರೆ ಆಗ್ತಾ ಇದ್ದುಕೊಂಡು ಕೆಲವಷ್ಟು ಜನ ಮೊನ್ನೆ ಉಚ್ಚ ನ್ಯಾಯಾಲಯಕ್ಕೆ ಪ್ರಕರಣ ದಾಖಲಿಸಿದ್ರು. ಮೊನ್ನೆ ಉಚ್ಚ ನ್ಯಾಯಾಲಯ ಸಹಿತ ಈ ಏನು ಅತಿಕ್ರಮಣ ತೆರವುಗೊಳಿಸಬೇಕಂತ ನಿರ್ದೇಶನ ಇದೆ. ಆ ಪ್ರಕಾರ ನಮಗೆ ಪೊಲೀಸ್ ಇಲಾಖೆಯೂ ಸಹಿತ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೊಟ್ಟು ಇವತ್ತು ಏನು ನೆಹರು ಮಾರ್ಕೆಟ್ ಪಕ್ಕ ಏನಿದೆ ಇಲ್ಲಿ ಅತಿಕ್ರಮಣ ಅದನ್ನು ತೆರವುಗೊಳಿಸ್ತಾ ಇದ್ವಿ. ಮುಂಬರುವ ದಿನಗಳು ಸಹಿತ ನಾವು ಏನು ರಸ್ತೆ ಮೇಲೆ ಅತಿಕ್ರಮಣ ಮಾಡಿದರೆ ಅವನು ಸಹಿತ ಈಗಾಗಲೇ ನಾವು ಸರ್ವೆ ಕಾರ್ಯಕ್ರಮ ನಡೀತಾ ಇದೆ. ಈ ಸರ್ವೆ ಕಾರ್ಯಕ್ರಮ ಮುಗಿದ ತಕ್ಷಣ ನೆಕ್ಸ್ಟ್ ನಾವೆಲ್ಲ ಅತಿಕ್ರಮ ತೆರವುಗೊಳಿಸ್ತಾ ಇದ್ವಿ. ಜೊತೆಗೆ ಏನು ಈ ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಸಹಿತ ನಾವು ಒಂದು ಸ್ಥಳಾವಕಾಶ ಗುರುತಿಸಿದ್ವಿ. ಒಂದು ಸಿಸ್ಟಮೆಟಿಕ್ ಆಗಿ 4/6 ಸ್ಥಳಾವಕಾಶ ಗುರುತಿಸಿ ಸುಮಾರು ವರ್ಷದಿಂದ ಅವ್ರದ್ದೊಂದು ಬೇಡಿಕೆ ಇದೆ. ಅವರು 2019ರಿಂದ ಕೋರ್ಟಿಗೆ ಅಲ್ದಾಡ್ತಾ ಇದ್ದಾರೆ. ನಮ್ಗೆ ಜಾಗ ಕೊಡ್ಲತ್ತಿಕೊಂಡು ನಮ್ಮ ಮೇಲೆ ಭಾಳ ಆರೋಪ ಇದೆ. ಆ ಪ್ರಕಾರ ಈಗಾಗಲೇ ನಾವು ನಮ್ದೇನೋ ವೆಂಡಿಂಗ್ ಕಮಿಟಿ ಜೋನ್ ಇದು ವೆಂಡಿಂಗ್ ಕಮಿಟಿಯಲ್ಲಿ ಕೆಲವಷ್ಟು ವೆಂಡಿಂಗ್ ಜೋನ್ ಡಿಕ್ಲೇರ್ ಮಾಡಿದ್ವಿ. ನೆಹರು ಮಾರ್ಕೆಟ್ ಅಕ್ಕಪಕ್ಕ ಇರ್ಬೋದು, ಆಮೇಲೆ ಈ MR ಹೋಟ್ಲ್ ಮುಂದೆ ಅಲ್ಲಿ ವ್ಯಾಪಾರಸ್ಥರು ಸಹಿತ ಹಣ್ಣಿನ ವ್ಯಾಪಾರಸ್ಥರಿಗೆ, ಆಮೇಲೆ ಏನು ಇದು ಸ್ಟೇಷನರಿ ವ್ಯಾಪಾರ ಮಾಡ್ತಾರೆ ಅವ್ರಿಗೂ ಸಹಿತ ನಾವು ಸ್ಥಳಾವಕಾಶ ಗುರುತಿಸಿದ್ವಿ. ಜೊತೆಗೆ ಈ ಸೈನಿಕ್ ಸ್ಕೂಲ್ ಹತ್ರ ಏನು ಜಿಮ್ಖಾನ ಹಿಂದೆ ಏನು ಜಾಗ ಇದೆ ಅಲ್ಲಿಯೂ ಸಹಿತ ತರಕಾರಿ ಮಾರೋರಿಗೆ, ಸಾಯಂಕಾಲ ಫುಡ್ ವೆಂಡರ್ಸ್ಗೆ ಅವರೆಲ್ಲ ಇದರ ಜಾಗ ಗುರುತು ಮಾಡಿದ್ವಿ. ಆಮೇಲೆ ಈ ಅಂಬೇಡ್ಕರ್ ಸ್ಟೇಡಿಯಂ ಅಪೋಸಿಟ್ ಅಲ್ಲೆಲ್ಲ ನಾವು ಫುಡ್ ವೆಂಡರ್ಸ್ ಎಲ್ಲ ಜೋನ್ ಡಿಕ್ಲೇರ್ ಮಾಡಿ ಕೆಲಸ ಇದನ್ನು ಅಲ್ಲೆಲ್ಲ ಈಗಾಗಲೇ ವ್ಯಾಪಾರ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳು ಸಹಿತ ಏನು ರಸ್ತೆ ಮೇಲೆ ಬೀದಿ ವ್ಯಾಪಾರ ಮಾಡ್ತಾರೆ ಇವರೆಲ್ಲರೂ ಸಹಿತ ಒಂದು ಸೂಕ್ತ ಸ್ಥಳಾವಕಾಶ ನಾವು ಗುರುತಿಸಿ ನಗರದಲ್ಲಿ ಒಂದು ಸೌಂದರ್ಯಕರಣ ಮತ್ತು ಅಭಿವೃದ್ಧಿಗೋಸ್ಕರ ಅವ್ರೆಲ್ಲ ಸಹಿತ ಸಹಕಾರ ಮಾಡಬೇಕು ನಾನು ಕೇಳ್ತಾ ಇದ್ದೀನಿ. ಈಗೇನು ನಾವು ಸರ್ವೆ ಮಾಡಿ ಇವತ್ತು ಮಾರ್ಕ್ ಮಾಡಿದ್ವಿ, ಇಲ್ಲಿ ತೆಗೆದಿದ್ವಿ. ಮುಂಬರುವ ದಿನಗಳು ಸಹಿತ ಏನೇನು ಅತಿಕ್ರಮಣ ಆಗಿದೆ ಅವರು ಸಹಿತ ಸರ್ವೆ ಮಾಡಿ ಅವನು ಸಹಿತ ಅತಿಕ್ರಮಣ ತೆಗಿತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.